ಈಗ ಒಂದು ಸಂಗೀತದಲ್ಲಿ ಈ ಸಂಗೀತ ತುಂಬ ಚೆನ್ನಾಗಿ ಹಾಡ್ತಾ ಇದ್ದಾರೆ ಈ ರಾಗ ಅಂತ ಹೇಳಬೇಕಾದ್ರೆ ಆ ರಾಗ ನಮಗೆ ಗೊತ್ತಿರಬೇಕು. ಆವಾಗಲಷ್ಟೇ ನಾವು ಜಡ್ಜ್ ಮಾಡೋಕ್ಕಾಗೋದು. ಗೊತ್ತಿಲ್ಲದೆ ನಾವು ಏನನ್ನು ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಈ ಸ್ಥಿತಪ್ರಜ್ಞನ ಈಗ ನಾಳೆ ನಮ್ಮಲ್ಲೇ ನಾವು ನೋಡಿಕೊಂಡ್ರೆ, ನಮ್ಮ ವ್ಯಕ್ತಿತ್ವದ ಬಗ್ಗೆ ಯಾರಾದರೂ ಹೇಳಿ ಅಂತ ಕೇಳಿದ್ರೆ ನಾವು ಸ್ವಲ್ಪ ತುಂಬ ಒಳ್ಳೊಳ್ಳೆದೇ ಹೇಳ್ಕೊಳ್ತೀವಿ ನಮ್ಮ ಬಗ್ಗೆ. ಆದರೆ ಆ್ಯಕ್ಚುಲಾಗೆ ನಾವು ಅಷ್ಟು ಏನು ಹೇಳ್ಕೊಂಡಿರ್ತೀವಿ ಅಷ್ಟರ ಮಟ್ಟಿಗೆ ಏನು ನಾವು ಒಳ್ಳೆಯವರಾಗಿರಲ್ಲ ಅಲ್ವಾ. ನಮ್ಮನ್ನು ನಾವೇ ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೋತೀವಿ. ಅದಕ್ಕೆ ಗುರುದೇವ್ ಹೇಳ್ತಾರೆ, ಒಂದು ಐಡಿಯಲ್ ಮೀ ಆ್ಯಂಡ್ ಆ್ಯಕ್ಚುಯಲ್ ಮೀ ಅಂತ. ಐಡಿಯಲ್ ಮೀ ಅಂತಂದರೆ ನಾನು ಹಾಗಿರಬೇಕು, ನನಗದಿಷ್ಟ, ಅದರಿಂದಲೇ ನಾನು ಹಾಗಿದ್ದೀನಿ ಅಂತ ಹೇಳ್ಕೊಳ್ತೀನಿ. ಈಗ ನನಗೆ ಕೋಪ ಬರೋದೇ ಇಲ್ಲ, ನಾನು ತುಂಬ ಒಳ್ಳೆಯವಳು, ನಾನು ಯಾರಿಗೂ ಬೇಜಾರೇ ಮಾಡಲ್ಲ ಅಂತ ಹೇಳ್ಕೊಂಡ್ರೆ, ನಿಜಕ್ಕೂ ನಾನು ಯಾರಿಗೂ ಬೇಜಾರು ಮಾಡಲ್ವಾ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡ್ರೆ, ನಿಜವಾಗ್ಲೂ ನನಗೆ ಕೋಪನೇ ಬರಲ್ವಾ ಅಂತ ನಾನು ನೋಡಿಕೊಂಡ್ರೆ ಇಲ್ಲ, ಆವಾಗ ಬಂದಿದೆ. ಆದರೆ ನಾನು ಹೇಳ್ಕೊಳ್ವಾಗ ಹೇಳ್ಕೊಳ